ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸಿಕ್ಕಾಪಟ್ಟೆ ಸ್ಪೆಷಲ್ ವಿಚಾರ ಇದೆ, ಅದು ಭಾರಿ ಖುಷಿ ಆಗುತ್ತೆ ಮಾತಾಡೋದಕ್ಕೆ. ಇಲ್ಲಿ ಮುಲ್ಕಿ ದಕ್ಷಿಣ ಕನ್ನಡ ಜಿಲ್ಲೆ ಪಕ್ಷಿಕೆರೆ ಭಾಗದಲ್ಲಿ ಒಂದು ಅದ್ಭುತವಾದ ರಿಸಲ್ಟ್ ತೆಂಗಿನ ಮರಕ್ಕೆ ಬಂದಿರೋದು. ಅದನ್ನ ಸರ್ ಹತ್ರನೇ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ನಾನು ಹರೀಶ್ ಶೆಟ್ಟಿ ಅಂತ ಹೇಳಿ. ಹರೀಶ್ ಶೆಟ್ಟಿ ಅಂತ ಹೇಳಿ. ಹೌದು. ಈಗ ನಿಮ್ಮ ತೋಟಕ್ಕೆ ಸ್ವದೇಶಿ ಗೊಬ್ಬರಕ್ಕೆ ನಿಮ್ಮೊಂದು ಫೋನ್ ಮಾಡಿದ್ರಿ. ಆ ಸ್ಟೋರಿನ ನೀವು ಹೇಳ್ಬೇಕು. ಮುಂಚೆ ಹೇಗಿತ್ತು ನಿಮ್ಮ ತೆಂಗಿನ ಮರಗಳು, ನಂತರ ಸ್ವದೇಶಿ ಗೊಬ್ಬರ ಕೊಟ್ಟು ಒಂದು 3 ತಿಂಗಳಿಗೆ ಏನಾಯ್ತು ಅಂತ ನಿಮ್ಮಿಂದ ಕೇಳಬೇಕಂತಿದೆ. ಸ್ವದೇಶಿ ಗೊಬ್ಬರ ನಾನು ಮೊಬೈಲ್ ವಾಟ್ಸಪ್ ಅಲ್ಲಿ ನಿಮ್ಮ ಸ್ವದೇಶಿ ಗೊಬ್ಬರದ ಬಗ್ಗೆ ನೋಡಿದೆ. ನೋಡಿ ಎಲ್ಲಿ ಕುಂದಾಪುರದ ಏನೋ ಅಲ್ಲಿ ಡೆವಲಪ್ಮೆಂಟ್ಸ್ ನೋಡಿ ನಾನು ನಿಮ್ಗೆ ಫೋನ್ ಮಾಡಿದ್ದೆ. ಫೋನ್ ಮಾಡಿ ನೀವು ಅದರ ಬಗ್ಗೆ ಮಾಹಿತಿ ಕೊಟ್ಟಿರಿ ನನಗೆ. ಆ ಮಾಹಿತಿ ಪ್ರಕಾರ ನಾನು ನಿಮ್ಮನ್ನು ಕರೆಸಿ ನನಗೆ ಅದ್ರ ಬಗ್ಗೆ ಸ್ವಲ್ಪ ಡಿಟೇಲ್ ಹೇಳಿದ್ರಿ ನೀವು. ಮತ್ತೆ ಅದು ಯಾವ್ದು ಔಷಧ ಹಾಕ್ಬೇಕು, ಯಾವ್ದು ಗೊಬ್ಬರ ಹಾಕ್ಬೇಕಂತ ಹೇಳಿದ್ರಿ. ಅದೇ ತರ ನಾನು ಹಾಕಿ ಲಾಸ್ಟ್ ಮೇ ಎಂಡ್ಗೆ ನಾನು ಹಾಕಿದ್ದೇನೆ. ಈಗ ಅಂದ್ರೆ ನಂದು ತೆಂಗಿನ ಗಿಡ ಕಂಪ್ಲೀಟ್ ಸಾಯ್ಲಿಕ್ಕೆ ಆಗಿದೆ. ನಾನು ಕಡಿಲಿಕ್ಕೆ ರೆಡಿ ಇದ್ದೆ. ಒಂದು ಗಿಡ ಕಡಿಬೇಕಂತ ರೆಡಿ ಮಾಡಿದ್ದೆ. ಮತ್ತೆ ಬಾಕಿದು ಕೂಡ ಅಷ್ಟೇ ಇದಾಗ್ತಾ ಇತ್ತು, ಅದೇ ರೀತಿ ಆಗುವ ಪರಿಸ್ಥಿತಿ ಇತ್ತು. ಅದು ಹಾಕಿದ್ಮೇಲೆ ಈಗ ಕಡಿಬೇಕಂತ ಇದ್ದ ತೆಂಗಿನ ಮರ ಡೆವಲಪ್ ಆಗಿದೆ. ನಾವು ಬೇಡ ಅಂತ ಹೇಳಿದ್ವಿ. ನೀವು ಬೇಡ ಅಂತ ಹೇಳಿದ್ರಿ. ನೀವು ಕೊಟ್ಟ ಹಾಗೆ ಅದನ್ನು ಹಾಕಿದ್ದೇನೆ. ಅದು ಡೆವಲಪ್ ಆಗಿದೆ. ಅದರಲ್ಲಿ ಎಳ್ನೀರು ಕೂಡ ಆಗಿದೆ. ಒಂದು ಗೊನೆ ಕೊಯ್ದು ತೆಗ್ದೇವೆ ನಾವು. ಎಷ್ಟು ತಿಂಗಳಾಗಿದೆ ಸರ್ ಕೊಟ್ಟು? ಅದು ಮೇಲೆ ಹಾಕಿದ್ದು. ಓಕೆ, ಸೂಪರ್. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಇದು 3-4 ಮಂತ್ಸ್. ಬಟ್ ಒಂದು ಗೊನೆ ತೆಗ್ದಿದೆ ಕಡಿಬೇಕಾದ ಗಿಡದಲ್ಲಿ. ಹೌದು, ಅದು ಹೌದು. ಬಟ್ ಮತ್ತೆ ಬಾಕಿ ಗಿಡ ಕೂಡ ಈ ಸಲ ಫಸಲು ಒಳ್ಳೆದಿದೆ. ಸೂಪರ್, ತೊಂದರೆ ಇಲ್ಲ. ಹೋದ ಸಲ ಏನು ಫಸಲೇ ಇಲ್ಲ. ಈ ಸಲ ಅದು ಹವಾಮಾನವ ಅದು ನಿಮ್ಮ ಗೊಬ್ಬರನ ಅಂತ ನನಗೆ ಅದು ಕನ್ಫ್ಯೂಷನ್. ಈಗ ಏನಾಗಿದೆ ಅಂದ್ರೆ ಅದು ಎಲ್ಲ ಕಡೆ ಗಿಡ ಸಾಯ್ತಾ ಇದೆ. ಒಂದು 10,000ಕ್ಕಿಂತ ಹೆಚ್ಚು ಅಡಿಕೆ ಗಿಡಗಳು ಸತ್ತಿರೋದು, ತೆಂಗಿನ ಮರಗಳು ಸಾಯ್ತಾ ಇರೋದು ಈ ಭಾಗದಲ್ಲಿ. ಅಂತ ನಿಟ್ಟಿನಲ್ಲಿ ನೀವು ಈ ಭಾಗದಲ್ಲಿ ಫಸಲು ತಗೊಂಡಿದೀವಿ ಸಾಯ್ತಾ ಇರೋ ಗಿಡ ಅಂದ್ರೆ ಅದು ಗ್ರೇಟ್ ಸರ್. ತುಂಬಾ ಖುಷಿ ಫಸಲು ಸಿಕ್ಕಿದೆ. ಈಗ ನಾನು ಅದರಿಂದ ಈ 1, 2, 3, 4, 5, 6 ಗಿಡದಿಂದ ಈಗ 2 ತಿಂಗಳಿಂದ ಒಂದು ನಾಗರ ಪಂಚಮಿ ಟೈಮಲ್ಲಿ ಒಂದು 50-60 ಎಳ್ನೀರು ತೆಗ್ದೆ. ಈಗ ಮೊನ್ನೆ ಒಂದು 15 ದಿವಸ ಮೊದಲು ಇನ್ನೊಂದು 50-60 ಎಳ್ನೀರು ತೆಗ್ದೆ. 100-120 ತೆಗೆದು ಮಾರಿದೆ. ಅದು ಆ ಟೈಮಲ್ಲಿ ಡಿಮಾಂಡ್ ಇತ್ತು ಅದು ಎಳ್ನೀರಿಗೆ. ನಾಗರ ಪಂಚಮಿ ಕ್ವಾಲಿಟಿ ಹೇಗಿತ್ತು? ಕ್ವಾಲಿಟಿ ತೊಂದರೆ ಇಲ್ಲ. ಕಡಿಬೇಕು ಅಂತ ಇದ್ದ ಗಿಡದಲ್ಲಿ ಒಳ್ಳೆ ಕ್ವಾಲಿಟಿ ಬಂದಿದೆ. ಕಾಯಿ ಆಗಿದೆ. ಮತ್ತೆ ಇನ್ನು ಬರ್ಲಿಲ್ಲ, ಮತ್ತೆ ಹಾಕ್ಲಿಲ್ಲ. ಈಗ ನೋಡ್ಬೇಕು. ಈಗ ನೆಕ್ಸ್ಟ್ ಈಗ ಸರ್ ನೀವು ಸೀರಿಯಸ್ ಆಗಿ ಇದು ನಮ್ಮ ಸ್ವದೇಶಿ ಗೊಬ್ಬರ. ಈ ವಿದೇಶದಿಂದ ಎಷ್ಟೋ ಗೊಬ್ಬರಗಳು ಬರ್ತಾ ಇದೆ, ಯಾವ ದೇಶದ್ದು ಏನು ಅಂತ ಗೊತ್ತಿಲ್ಲ, ಯೂಸ್ ಮಾಡ್ತಾರೆ. ನಮ್ಮ ಸ್ವದೇಶಕ್ಕೆ ಜಗತ್ತಿನ ಯಾವ ದೇಶದವರು ಗೊಬ್ಬರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಂತೂ ಪಕ್ಕ. ಅದು ನಾನು ಹೇಳೋದಲ್ಲ, ದೊಡ್ಡ ದೊಡ್ಡ ರೈತರು ಹೇಳ್ತಾರೆ, ಅದು ವಿದ್ಯಾವಂತ ರೈತರು ಹೇಳ್ತಾರೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ದೇಶ ದುಡ್ಡು ಯಾವುದೋ ದೇಶಕ್ಕೆ ತಗೊಂಡೋಗಿ ಕೊಟ್ಟು ಆ ದೇಶ ಬೆಳೀತಾ ಇದೆ. ನಾವಿಲ್ಲಿ ಒಳ್ಳೇದಿದ್ರು ಕೂಡ ನೋಡಿ, ಇಡೀ ನಮ್ಮ ಭಾರತೀಯರಿಗೆ ಒಂದು ಹೇಳುವಂಥದ್ದು, ನಮ್ಮ ದೇಶದ ಸ್ವದೇಶಿಯ ಹಸುಗಳನ್ನು ಬಿಟ್ಟುಬಿಟ್ಟು ನಾವು ಯಾವುದೋ ಸಿಂಧಿ ಆಕಳು ತಗೊಂಬಂದು ಅದನ್ನು ಯೂಸ್ ಮಾಡಿ ಅದರಿಂದ ರೋಗ ಬರ್ತಾ ಇದೆ. ಈಗ ಸ್ವದೇಶಿ ಆಕಳಿಂದ ಎಂಥ ಅದ್ಭುತಗಳಿದೆ. ಅದೆಲ್ಲ ನಮ್ಮ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, ದೊಡ್ಡ ದೊಡ್ಡ ಜ್ಞಾನವಂತರು ಮಾತಾಡ್ತಾರೆ. ಹಾಗಾಗಿ ನಾವು ದೇಶದ ಬಳಸಬೇಕಾಗಿದೆ ಮೇಯ್ನ್ ಆಗಿ. ಇಲ್ಲೇ ರಿಸಲ್ಟ್ ಇದೆ ಸರ್. ನೀವು ನಮ್ಮ ಸ್ವದೇಶಿ ಗೊಬ್ಬರನ ರೈತರಿಗೆ ನೀವು ಯಾವ ರೀತಿ ಹೇಳಕ್ ಇಷ್ಟಪಡ್ತೀರಿ ಸರ್ ನಿಮ್ಮ ಕಡೆಯಿಂದ? ನಮ್ಗೆ ರಿಸಲ್ಟ್ ಬಂದಿದೆ. ಈಗ ಸೆಕೆಂಡ್ ರೌಂಡ್ ನಾನು ಈಗ ಇನ್ನು ಹಾಕಿ ಇನ್ನೂ ಡೆವಲಪ್ಮೆಂಟ್ ಏನಂತ ನೆಕ್ಸ್ಟ್ ಇದರಲ್ಲಿ ಹೇಳ್ಬೇಕಷ್ಟೇ. ಈಗ ನನಗೆ ಅದು ಹೇಳಿಕ್ಕೆ ಆಗುದಿಲ್ಲ. ಬಟ್ ಫಸ್ಟ್ ಟೈಮ್ ಹಾಕಿದ್ರಿಂದ ನನಗೆ ರಿಸಲ್ಟ್ ಬಂದಿದೆ. ಮತ್ತೆ ನಿಮ್ಮ ದನದ ವಿಷಯ ಹೇಳಿದ್ರಲ್ಲ ನೀವು, ಸ್ವದೇಶಿ ದನ ಸಾಕ್ಬೇಕಂತ ಹೇಳಿ. ನನ್ನ ಹತ್ರ HF ಮತ್ತು ಜರ್ಸಿ ಅದೆಲ್ಲ ದನ ಇತ್ತು, ಅದನ್ನೆಲ್ಲ ಮಾರಿದೆ ನಾನು. ಹಾಲು ಕೂಡ ಇತ್ತು, ವೇಸ್ಟ್ ಆಗ್ತಿತ್ತು, ಮಾರಿದೆ. ಈಗ ಸ್ವದೇಶಿ ಅಂತ ಮಲೆನಾಡು ಗಿಡ್ಡ ಒಂದು ದನ ತಂದಿದ್ದೇನೆ. ಈಗ ನಮ್ಮ ಮನೆ ಖರ್ಚಿಗೂ ಆಗ್ತದೆ. ಮತ್ತೆ ಗೊಬ್ಬರ ಮಾತ್ರ ನಾನು ಅದರಲ್ಲಿ ಯೂಸ್ ಮಾಡಲಿಲ್ಲ. ಈಗ ಒಂದು 15-20 ದಿವಸ ಅಥವಾ 1 ತಿಂಗಳ ಒಳಗೆ ತಂದದ್ದು. ಜಸ್ಟ್ ಗೊಬ್ಬರ ಹಾಕ್ತಾ ಇದೆ. ಬಟ್ ಅದು ಇನ್ನೂ ಸ್ಟೋರ್ ಮಾಡಿ ಅದ್ರ ಗೊಬ್ಬರ ಮಾಡಿ ಅದು ಹಾಕ್ಬೇಕು. ನಾನು ಅದು ಹಾಕ್ಲಿಲ್ಲ. ಈಗ ನಾನು ಈ ಸಲ ನನ್ನ ಡಿಸಿಷನ್ ಏನಂತ ಹೇಳಿದ್ರೆ, ಲಾಸ್ಟ್ ಇಯರ್ ನಾನು ಗೊಬ್ಬರ ಹಾಕಿದ್ದೇನೆ. ಈ ಸಲ ನಾನು ನಿಮ್ಮ ಇದು ಗೊಬ್ಬರ ಹಾಕಿ, ಈ ಲಿಕ್ವಿಡ್ ಹಾಕಿ ನೆಕ್ಸ್ಟ್ ಇಯರ್ ಹಟ್ಟಿ ಗೊಬ್ಬರ ಕೊಡುವ ಅಂತೇಳಿ ನಾನು ಒಂದು ಡಿಸಿಷನ್ ತಗೊಂಡಿದ್ದೇನೆ. ಸಾಯ್ತಿದ್ದ ತೆಂಗಿನ ಮರ ನೋಡ್ಬೋದು ನೋಡಿ, ಇಲ್ಲೆಲ್ಲ ಎಡೆ ಎಲ್ಲ ಹೋಗಿ ಸಣ್ಣ ಸಣ್ಣದಾಗಿ ಹೋಗ್ತಾ ಇತ್ತು.
ಇದರೊಳಗೆ ಒಂದು ಅದ್ಭುತವಾದ ಒಂದು ಎಲೆಗಳು ಬಂದಿರುವಂಥದ್ದು ಕ್ಲೀನಾಗಿ ಬದುಕೊಳ್ತು ಅಂತ ಭಾರಿ ಖುಷಿ ಪಡ್ತಾ ಇದ್ದಾರೆ ರೈತರು. ಇದೊಂದು ವಿಚಾರ ಸೂಪರ್ ಐತಿ. ಅದೇ ರೀತಿ ಇಲ್ಲಿ ಎಲೆ ಎಲ್ಲ ಒಣಗಿ ಜೋತು ಬಿದ್ದು ಇನ್ನೇನು ಕಡಿಯೋದು ಅಂತೇಳಿ ಅವರು ಪ್ಲ್ಯಾನ್ ಮಾಡಿ ಹೇಳಿದರು, ಕಡಿದು ಬಿಡೋಣ ಅಂತ. ನಾನು ಹೇಳಿದೆ ತೆಂಗಿನ ಗಿಡ ಸಾಕೋದು ಭಾರಿ ಕಷ್ಟ, ಮರ ಕಡಿಯೋದು ಸುಲಭ, ವೆಯ್ಟ್ ಮಾಡಿ ಒಂದು 6 ತಿಂಗಳು ನಮ್ಗೆ ಸಮಯ ಕೊಡಿ ಅಂದ್ವಿ. 4 ತಿಂಗಳಲ್ಲೇ ಇವರಿಗೆ ಬಂದಂಥ ರಿಸಲ್ಟ್ ನೋಡಿ. ಕಡಿಬೇಕಾದ ಗಿಡದಲ್ಲಿ ಬಂದಿರುವಂಥ ಗೆಂದಾಳೆ ಬೊಂಡ, ಮಂಗಳೂರು ಭಾಗದಲ್ಲಿ ಗೆಂದಾಳೆ ಅಂತಾರೆ, ಕೆಂದಾಳೆ ನೋಡಿ. ಇದರೊಳಗೆ ಎಷ್ಟು ಫುಲ್ ಕಾಯಿದೆ, ಮತ್ತು ಇಲ್ಲೂ ನೋಡ್ಬೋದು ಅದರೊಳಗೆ ಫುಲ್ ಕಾಯಿ ತುಂಬಿದೆ. ಇದಂಥ ಅದ್ಭುತ ನೋಡಿ. ಕಡಿಬೇಕಾದ ಮರವನ್ನು ಉಳಿಸುತ್ತೆ ನಮ್ಮ ಸ್ವದೇಶಿ ಗೊಬ್ಬರ ಅಂದರೆ, ಇದಕ್ಕಿಂತ ರೈತರಿಗೆ ಏನು ಬೇಕು? ಇದು ಕಾಯಿ ತೆಗೆದಿದ್ದಾರೆ ಅಷ್ಟು ಬೇಗ ಅಂಥೇಳಿ ನೋಡಿ. ಹಳೇದೆಲ್ಲ ಒಡೆದು ಕಟ್ಟಾಗಿದೆ. ಇದರೊಳಗೆ ಬಂದಂಥ ಎಲೆ ತೆಂಗಿನ ಗರದಿ ಕರಿ ಸೂಪರಾಗಿ ದೊಡ್ಡದಾಗಿ ಬಂದಿರುವಂಥದ್ದು. ಹಾಗೆ ಇಲ್ಲಿ ಇದು ಕೂಡ ಅಷ್ಟೇ ಒಣಗಿರುವಂಥದ್ದು. ಇದು ಕೂಡ ಒಣಗಿದಂಥ ಎಲೆಗಳು ಈ ಥರ ಹೋಗ್ತಾ ಇದ್ದೀವಿ ನೋಡಿ. ಅದೆಲ್ಲ ಕಟ್ಟಾಗಿ ಇನ್ನೇನು ಹೋಯ್ತು ಅನ್ನೋ ಸ್ಥಿತಿಯಲ್ಲಿ ಈಗ ಬಂದಿರುವಂಥದ್ದು ಎಲೆಗಳು ನೋಡಿ. ಎಷ್ಟು ದೊಡ್ಡ ದೊಡ್ಡ ಎಲೆ, ಪರ್ಫೆಕ್ಟ್ ಆದ ಎಲೆ, ತುಂಬ ಚೆನ್ನಾಗಿ. ಮತ್ತು ನಿಮ್ಮ ಕಾಯಿ ಸ್ಟಾರ್ಟ್ ಆಗಿರೋದು ನೋಡಿ, ಇಲ್ಲಿ ಕಾಣ್ಬೋದು ನೀವು. ಫುಲ್ಲಾಗಿ ಸಣ್ಣ ಕಾಯಿಗಳು ರೆಡಿಯಾಗಿದೆ. ಮತ್ತು ಹಿಂಗಾರ ದೊಡ್ಡದಾಗಿ ಹೊಡೆದಿದೆ. ಸಿಕ್ಕಾಪಟ್ಟೆ ಖುಷಿಯಾಗತ್ತೆ. ಇದು ಕೂಡ ಕಡಿಬೇಕು ಅಂತಿದ್ದ ಮರ, ಅವರೇ ಹೇಳಿಬಿಟ್ಟಿದ್ದಾರೆ ನೋಡಿ. ಇದರೊಳಗೆ ಕಾಯಿ ನೋಡಿ ಎಷ್ಟಿದೆ, ಹೆಚ್ಚು ಕಮ್ಮಿ ಒಂದು 20-25 ಕಾಯಿ ಅಂತೂ ಗ್ಯಾರಂಟಿ ಇದೆ. ಕಡಿಬೇಕಾದ್ದು ಒಂದು ಡೆವಲಪ್ಮೆಂಟ್ ಆಗಿ ಕೊಡುತ್ತೆ ಅಂತ ದೊಡ್ಡ ವಿಷಯ. ಇನ್ನೊಂದು ಮರ ಇದು ಜೋತು ಬಿದ್ದಿದೆ ನೋಡಿ, ಎಲ್ಲ ಜೋತು ಬಿದ್ದು ಕೆಳಗಿನ ಕಾಯಿ ನೋಡ್ಬೋದು ಒಣಗೋಗಿರೋದು. ಇಲ್ಲಿ ಈ ನಮ್ಮ ಗೊಬ್ಬರ ಕೊಟ್ಟ ಮೇಲೆ ಆಗಿರುವಂಥ ಬದಲಾವಣೆ. ಪಕ್ಕದಲ್ಲಿ ಕಾಯಿ ನೋಡಿ, 2 ಗೊನೆ, ಇಲ್ಲಿ ಒಂದು ಗೊನೆ, ಆ ಕಡೆ ಒಂದು ಗೊನೆ, ಗೆಂದಾಳೆ ಬೊಂಡ ರೆಡಿ ಆಗಿರುವಂಥದ್ದು. ಒಂದರಲ್ಲಿ ತೆಗೆದಿದ್ದಾರೆ. ಗೆಂದಾಳೆ ಬೊಂಡ ಅಂದರೆ ಮಂಗಳೂರು ಕಡೆ ಎಳನೀರು ನೋಡಿ. ಕಾಯಿ ಕಡಿಬೇಕಾದ್ರಲ್ಲಿ ಕಾಯಿ ರೆಡಿಯಾಗಿತ್ತು ಅಂದರೆ ಕಡ್ದಿದ್ರೆ ಎಷ್ಟು ವೇಸ್ಟ್ ಆಗಿರೋದು. ಮತ್ತು ನೋಡಿ ಇದೊಂದು ಮರ ಈ ಕಡೆ ಭಾಗದಲ್ಲಿ ನೋಡಿ, ಫುಲ್ಲಾಗಿ ಎಲ್ಲ ಗೊಂಚಲೊಳಗೂ ನೋಡಿ ಎಳ್ನೀರು ರೆಡಿಯಾಗಿದೆ. ಈ ಕಡೆ ನೋಡಿ, ಇಲ್ಲಿ ಗೆಂದಾಳೆ ಫುಲ್ಲು, ಇಲ್ಲಿ ನಾನು ತೋರಿಸ್ತೇನೆ. ಅದಕ್ಕೆ ತೆಗ್ದಿದ್ದಾರೆ, ಒಂದು ಫುಲ್ಲಾಗಿದೆ, ಯಾವುದೇ ರೋಗ ಇಲ್ಲ. ರೋಗದ ಮರ ಕಡಿಬೇಕು ಅನ್ನೋದು ಈ ರೇಂಜಿಗೆ ಬಂದಿದೆ. ಇದೊಂದು ನೋಡ್ಬೋದು, ಕೆಳಗೆ ಒಣಗಿ ಹೋಗಿರೋಂಥದ್ದು. ಗೊಬ್ಬರ ಕೊಟ್ಟ ನಂತರ ಹೋಗುತ್ತೆ ಅನ್ನೋದು ನೋಡಿ. ಎಲೆ ತುಂಬ ಸಮೃದ್ಧಿಯಾಗಿ ಬಂದಿರೋಂಥದ್ದು. ಇದು ನೋಡ್ಬೋದು, ಕಡಿಬೇಕು ಅಂತಿದ್ದಿದ್ದು. ಆಮೇಲೆ ನೋಡಿ ಗೆಂದಾಳೆ ಬೊಂಡ ರೆಡಿಯಾಗಿದೆ. ದೂರದಿಂದ ತೆಗಿತಾ ಇದ್ದೀನಿ. ಸಿಕ್ಕಾಪಟ್ಟೆ ಖುಷಿಯಾಗುವಂಥ ವಿಚಾರ. ಹಾಗೆ ಫೈನಲ್ ಆಗಿ ನೀವೇನು ಹೇಳ್ತೀರಿ ಸರ್? ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನಮಗೆ. ನಿಮಗೆ ಫೈನಲ್ ಆಗಿ ಏನು ಹೇಳ್ತೀರಿ? ಅಲ್ಲ, ನನಗೆ ಇದ್ರ ಬಗ್ಗೆ ಖುಷಿ ಇದೆ. ಓಕೆ, ಇದ್ರ ಬಗ್ಗೆ ಖುಷಿ ಇದೆ. ಅಲ್ಲ, ರೈತರಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಾ ತಾವು? ರೈತರಿಗೆ ಯಾವ್ದು ಗೊಬ್ಬರನ ಬಳಸಬೇಕು? ಅಲ್ಲ, ಸ್ವದೇಶಿ ಗೊಬ್ಬರ ಬಳಸಬಹುದಾ? ಈಗ ನಾನು ಏನ್ ಹೇಳಿದೆ ಅಂತ ಹೇಳಿದ್ರೆ, ರೈತರು ಈ ಎಲ್ಲ ಗೊಬ್ಬರದ ಅಂಗಡಿಯಲ್ಲಿ ಎಲ್ಲ ಡೂಪ್ಲಿಕೇಟ್ ಇದೆ. ಒಳ್ಳೆ ಒರಿಜಿನಲ್ ಯಾವ್ದು ಇಲ್ಲ. ನಮ್ಗೆ ಕೊಡ್ತಾರೆ, ನಮ್ಗೆ ಏನಾದ್ರ ವಾಸನೆ ಗೊತ್ತಿಲ್ಲ. ನಾವು ತರ್ತೇವೆ, ಹಾಕ್ತೇವೆ, ಮತ್ತೆ ಮೇಲೆ ನೋಡುವಾಗ ಅದು ಏನಿಲ್ಲ. ಹೌದು, ಅದೇ ಆಗಿ ಸಾಕಾಗಿದೆ ನಮ್ಗೆ. ಅದಕ್ಕೋಸ್ಕರ ನಾನು ಒಂದು 2 ಸಲ ನಾನು ಇದು ಹಾಕಿದೆ. ಯಾವ್ದು ಡಾಕ್ಟರ್, ಅದು ಇವ್ರದ್ದು ಬರ್ತದಲ್ಲ, ಡಾಕ್ಟರ್ ಸಾಯಿಲ್ ಹಾಕಿದೆ. 2 ಸಲ 3 ಸಲ ಹಾಕಿದೆ. ಅವ್ರದ್ದು 2-3 ಟೈಪ್ ಇದ್ದಿದೆ, ಅದು ಹಾಕಿದೆ. ನನಗೂ ಕೂಡ ಅಷ್ಟೊಂದು ಏನು ಗೊತ್ತಾಗ್ಲಿಲ್ಲ. ಸೊ ಲಾಸ್ಟ್ ಟೈಮ್ ನಿಮ್ಮ ಇದನ್ನ ನೋಡಿ, ನಾನು ವಿಡಿಯೋ ನೋಡಿ, ವಾಟ್ಸ್ಆಪ್ ನ ಇದ್ರ ಪ್ರಕಾರ ನಾನು ನಿಮ್ಮನ್ನು ಕರೆಸಿ ನಿಮ್ಮ ಇದನ್ನ ಹಾಕಿದೆ. ಒಂದೇ ರೌಂಡ್ ಆಯ್ತು ನಂದು. ಈಗ 1 ರೌಂಡ್ ನನಗೆ ಸ್ಯಾಟಿಸ್ಫೈಡ್ ಆಯ್ತು. ಸೊ ಈಗ ಸೆಕೆಂಡ್ ರೌಂಡಿಗೆ ನಾನು ನಿಮ್ಮನ್ನು ಬರ್ಲಿಕ್ಕೆ ಹೇಳಿದ್ದೇನೆ. ಸೆಕೆಂಡ್ ರೌಂಡ್ ಹಾಕಿ ನೆಕ್ಸ್ಟ್ ಏನಂತ ಹೇಳಿ ಮುಂದಿನ ರಿಪೋರ್ಟ್. ಆಲ್ರೆಡಿ ನಿಮಗೆ ಅಲ್ಲಿ ರೀಚ್ ಆಗಿದೆ ಇದು.
ಇದು ಏನು ಮೇಲೆ ಕೊಟ್ಟಾಗಿದೆ, ನಿಮಗೆ ಅಲ್ಲಿ ಫಸ್ಟ್ ತೆಗೆದಾಗಿದೆ. ನೀವು ಇನ್ನು ನೆಕ್ಸ್ಟ್ಗೆ ಅದಕ್ಕೆ ಕೊಡೋದ ಊಟ, ಆ ಊಟನ ನಾವು ಕೊಡ್ತಾ ಬಂದ್ರೆ ನಿಮಗೆ ಅದು ಕೊಟ್ಟೇ ಕೊಡ್ತದೆ. ಅದು ನಂಬಿಕೆ ನನಗಿದೆ, ನಿಮಗಂತೂ. ಹಾಗೆ ಒಂದು ಒಳ್ಳೆ ಅನುಭವ ಇರುವಂತಹ, ಕೃಷಿಯಲ್ಲಿ ಅನುಭವ ಇರುವಂತಹ ಒಂದು 50 ಎಕರೆ ಎಸ್ಟೇಟ್ ಇದ್ದಂಥ ಕುಟುಂಬ, ಅವರು ಇವರಿಗೆ ಕೊಟ್ಟಿರುವಂಥದ್ದು. ನಿಮ್ಮ ಹತ್ರ ನಾ ಮಾತಾಡೋದಾದ ಸರ್, ನಿಮಗೀಗ ಏನು ಅನ್ನಿಸ್ತಾ ಇದೆ? ಕಡಿಬೇಕಾದ ಮರ ಈಗ ಕೊನೆ ಕೊಟ್ಟಿದೆ ಅಂತ ರೈತರು ಖುಷಿ ಪಡ್ತಾರೆ, ಏನು ಅನ್ಸುತ್ತೆ ಸರ್? ನನಗೆ ಅನ್ನಿಸೋದಂದ್ರೆ, ಇವರು ಯೂಟ್ಯೂಬ್ ನೋಡಿಕೊಂಡು ನನಗೆ ಕಾಲ್ ಮಾಡಿದ್ರು, ನಾನು ಬಂದೆ ಇಲ್ಲಿಗೆ. ಬಂದು ನೋಡಬೇಕಾದ್ರೆ ಇಲ್ಲಿ ಇವರ ಮುಖದಲ್ಲಿ ಒಂದು ಮಂದಹಾಸ ಇತ್ತು, ಈಗ ಒಂದು ನಗುಮುಖ ಇದೆ. ಆ ನಗುಮುಖಕ್ಕೆ ಕಾರಣ ಏನು ಅಂತ ಅವರ ಬಾಯಿಂದಲೇ ತಾವು ಕೇಳಿದ್ರಿ. ನಾವು ಹೇಳ್ಬೇಕು ಅಂತ ಇಲ್ಲ ಅದನ್ನು. ನನಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ, ಇವರು ಅದನ್ನ ಕಡಿಬೇಕಾಗ್ತದೆ ಬೇಡ ಅಂತ ನಾನು ಹೇಳಿದೆ, ಹಾಕಿ ಅದಕ್ಕೆ ನೋಡಿ ಹೆಂಗ್ ಬರ್ತದೆ ನೋಡಿ. ಅದು ಚೆನ್ನಾಗಿದೆ ಮಣ್ಣು. ನಾವು ಮಣ್ಣನ್ನ ಶ್ರೀಮಂತಿಕೆಯಿಂದ ಮಾಡ್ತೀವಿ. ಗೊಬ್ಬರಕ್ಕೆ ಪರಿವರ್ತನೆ ಮಾಡ್ತದೆ ನಮ್ಮ ಸ್ವದೇಶಿ ಗೊಬ್ಬರ. ಇನ್ನು ಏನೇನೋ ಮಾಡ್ತದೆ, ಅದರಲ್ಲಿ ತುಂಬಾ ಇದಿದೆ ಅಂತೇಳಿ ಇವರಿಗೆ ಸ್ವಲ್ಪ ಮನವರಿಕೆ ಮಾಡಿದಾಗ ಹಾಕೋಣ ಅಂತೇಳಿ ಹಾಕಿದ್ರು ಇವರು. ಹಾಕಿ ಈಗ ಅವರ ಬಾಯಿಂದಲೇ ನಾವು ಕೇಳಿದ್ವಿ, ಒಳ್ಳೆ ರಿಸಲ್ಟ್ ಬಂದಿದೆ, ತೊಂದರೆ ಇಲ್ಲ. ಇನ್ನೊಂದ್ಸಲ ಈಗ ಹಾಕ್ಲಿಕ್ಕೆ ನಾವು ಪ್ರಾಡಕ್ಟ್ ತಗೊಂಡ್ಬಂದಿದ್ದೀವಿ, ಈಗ ಇವರಿಗೆ ಕೊಡ್ತಾ ಇದೀವಿ. ಅದನ್ನ ಇನ್ನೂ ಹಾಕೋದಿದೆ, ಹೊಸದಾಗಿ ಹಾಕೋದು ಇದೆ. ಅದಕ್ಕೂ ಕೂಡ ಎಲ್ಲ ಕೊಟ್ಟು ಮುಂದಿನ ವಿಡಿಯೋಕ್ಕೆ ಕಾಯೋಣ.